ಆಮೇಲೆ ಪುನಃ ಅಕಸ್ಮಾತ್ 4 ಫೋನ್ ಹೋಯ್ತು ಅಂದ್ರೆ ಆಯ್ತು, ನಾವು ಆನೆಯನ್ನ ಓಡಿಸ್ತೀವಿ, ನಾವು 2 ದಿವಸ ಟೈಮ್ ಕೊಡಿ, ನಾವು ಪೇಪರ್ ಹಾಕ್ಬೇಕು, ಎಲ್ಲರಿಗೆ ತಿಳಿಸ್ಬೇಕು ಅಂತ ಹೇಳೋ ವಿಚಾರ ಮಾಡಿ ಅವರು ಬೆಳಿಗ್ಗೆ ಎಲ್ಲಾರು ಬರ್ತಾರೆ. ಬಂದು ಆನೆಯನ್ನು ಓಡಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಮಧ್ಯಾಹ್ನದವರೆಗೆ 2 ಗಂಟೆವರೆಗೆ ಅಲ್ಲಿದೆ ಅಲ್ಲಿದೆ ಇಲ್ಲಿದೆ ಅಂತೇಳಿ ಆನೆಯನ್ನ ನೋಡ್ತಾರೆ. ಆನೆ ಸಿಗಲಿಲ್ಲ ಅಂದ್ರೆ ಇಲ್ಲಿ ಆನೆ ಇಲ್ಲ ಅಂತೇಳಿ ಕಣ್ಣಿಗೆ ಕಣ್ಣಂತ ಆನೆಯನ್ನ 4 ಪಟಾಕಿ ಹೊಡಿಸಿ ಪಕ್ಕದ ಇನ್ನೊಂದು ತೋಟಕ್ಕೆ ಬಿಟ್ಟು ಅವರು ಹೋಗ್ತಾರೆ. ಅದೆಲ್ಲಿ ಹೋಗ್ಬೇಕು? ಅದು ಆರ್ಸಿ ಹೋಗ್ಲಿಕ್ಕೆ ಆಗಲ್ಲ. ಮಧ್ಯದಲ್ಲಿ ಬ್ಯಾರಿಗೇಟ್ ಹಾಕಿದ್ದಾರೆ. ಬ್ಯಾರಿಗೇಟ್ ರೋಡ್ ಯುದ್ಧದಲ್ಲಿ ಆಮೇಲೆ 10 ಅಡಿ 15 ಅಡಿ ಅಲ್ಲೊಂದು ಯಾವ್ದಾದ್ರು ಒಂದು ಜಾಗದಲ್ಲಿ ಬಾಕಿ ಇರುತ್ತೆ, ಅಲ್ಲೇ ಬಂದು ಅದು ಹೋಗ್ತಾ ಇದೆ. ಒಳಗಡೆ ಸಾಯಂಕಾಲ 6 ಗಂಟೆ 7 ಗಂಟೆಗೆ ಬಂದಂತ ಆನೆ ಅಲ್ಲೆಲ್ಲ ಸುತ್ತಾಡಿ ಬೆಳಿಗ್ಗೆ ಹೋಗ್ಬೇಕಾದ್ರೆ ಬೆಳಿಗಿನ ಜಾವ ಸೂರ್ಯ ಉದಯಿಸ್ತದೆ, ಆನೆ ಹೋಗ್ಲಿಕ್ಕೆ ದಾರಿ ಇಲ್ಲ. ದಾರಿ ಇದೆ, ಆ ದಾರಿ ಹತ್ರ ಗ್ರಾಮದ ಒಳಗಿಂದ ಹೋಗ್ಬೇಕು. ಅದಕ್ಕಾಗಿ ಆನೆಗಳು ಅದಕ್ಕೆ ಸ್ವಲ್ಪ ಹೆದರಿಕೆ ಇರ್ತದೆ, ಅಲ್ಲೇ ನಿಂತ್ಬಿಡ್ತದೆ. ಹೊಟ್ಟೆ ಹಸಿಬೇಕಂದ್ರೆ ಇದ್ದದನ್ನ ಲೂಟಿ ಮಾಡ್ತದೆ, ತಿಂತದೆ, ಮಾಡ್ತದೆ, ಎಲ್ಲ ಆಗ್ತದೆ. ಇದೆಲ್ಲ ಸಮಸ್ಯೆ ಇರೋದ್ರಿಂದ ಈ ಸಮಸ್ಯೆ ಎಲ್ಲ ಅಧಿಕಾರಿಗಳಿಗೆ ಗೊತ್ತು, ನಾವು ಅವರಿಗೆ ಹೇಳ್ಬೇಕಾಗಿಲ್ಲ. ನೀವು ಏನ್ ಮಾಡ್ಬೇಕಂದ್ರೆ ನಮಗೆ ಶಾಶ್ವತ ಪರಿಹಾರ ಬೇಕು, ಒಂದು ಆಕ್ಷನ್ ಪ್ಲಾನ್ ಮಾಡಬೇಕು. ನೀವು ಇಲ್ಲಿ ಸರ್ವೆ ಮಾಡಿ ಹೆಚ್ಚು ಕಮ್ಮಿ ಎಷ್ಟು ಉದ್ದದವರೆಗೆ ನಾವು ಒಂದು ಸೋಲಾರ್ ಹಾಕಬೇಕು, ಬ್ಯಾರಿಗೇಡ್ ಹಾಕಬೇಕು, ಆನೆಯನ್ನ ಎಲ್ಲಿ ತಗೊಂಡೋಗಿ ಬಿಡಬೇಕು, ಇಲ್ಲಾಂದ್ರೆ ಆನೆಯನ್ನೆಲ್ಲ ಹಿಡಿದು ಯಾವ್ದಾದ್ರು ಒಂದು ರಿಸರ್ವ್ ಫಾರೆಸ್ಟ್ ಅಲ್ಲಿ ಸುತ್ತ ಬೇಲಿ ಹಾಕಿ ಅದರಲ್ಲಿ ಬಿಟ್ಟು ಜೊತೆಗೆ ಅದಕ್ಕೆ ಇರುವ ಮೇವನ್ನ ಕೊಡುವಂತ ವ್ಯವಸ್ಥೆಯನ್ನ ಅಧಿಕಾರಿಗಳ ಮುಖಾಂತರ ಸರ್ಕಾರ ಮಾಡಬೇಕು. ನಮ್ಮಲ್ಲೇ ಅಂದ್ರೆ ಐಆರ್ ಆಫೀಸರ್ PCCF ಕುಮಾರ್ ಪುಷ್ಕರ್ ಅಂತ ಅವರನ್ನೇ ಮಡಿಕೇರಿಗೆ ಕರ್ಸಿದ್ದಾರೆ. ಏನೇನಿದೆ ಇಲ್ಲಿ ಪ್ರಾಬ್ಲಮ್ಸ್ ಏನಿದೆ ಇದನ್ನ ಕೇಳಬೇಕು, ಒಂದು ಪರಿಹಾರಕ್ಕೆ ನಾವು 2 ತಿಂಗಳಿಂದ ಪ್ಲಾನ್ ಮಾಡಿದ್ದೀವಿ, ಕೆಲವೆಲ್ಲ ಅಪ್ಡೇಟ್ ಮಾಡ್ತಿದ್ದೀವಿ. ಮುಂದೆ ಏನು ಮಾಡಬೇಕು ಮತ್ತು ಜನರು ಏನಿದೆ ಅಹವಾಲು ಏನಿದೆ ಅದನ್ನ ಕೇಳ್ಬಿಟ್ಟು ಮಾತಾಡೋಕ್ಕೆ ಅವ್ರು ಬರ್ತಿದ್ದಾರೆ ಶನಿವಾರ. ನಾನು ನೆನ್ನೆನೂ ಕೂಡ ಗೊತ್ತಾದ್ಮೇಲೆ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಿಮ್ಮಲ್ಲಿ, ಇವತ್ತು ಬೇಗ ಸರ್ 3 ದಿನ ಮಂಗಳವಾರ ಇದೆ, ಬುಧವಾರ ಶುಕ್ರವಾರ ಆಗಿರುತ್ತೆ, ಶನಿವಾರ PCCF ಬರ್ತಾರೆ, PCCF ಬರ್ತಾರೆ ಸರ್. ದಯವಿಟ್ಟು ಇಷ್ಟು ಜನ ಕೇಳಿದ್ರೆ ಕೆಲವೆಲ್ಲ ನಾವು ಏನು ಪ್ರಾಬ್ಲಮ್ಸ್ ಇದೆ ಅಂತ ನೀವು ಹೇಳ್ಬೋದು ಸರ್, ನೀವೆಲ್ಲ ಹೇಳ್ಬೋದು, ಯಾವುದೂ ಗೊತ್ತಿಲ್ಲ ಅಂತಿಲ್ಲ, ನಾವೆಲ್ಲವನ್ನೂ ಐಡೆಂಟಿಫೈ ಮಾಡಿದ್ದೀವಿ. ನಾವು ಬರೀ ಒಬ್ಬರು ಏಕಾಕಿ ಹೇಳಿದ್ರೆ ಅಷ್ಟು ವೇಟೇಜ್ ಇರಲ್ಲ. ಇಷ್ಟೇನು ಸ್ಟ್ರೆಂತ್ ಬಂದಿದ್ದೀವಿ ಸರ್, ಇಷ್ಟು ಜನ ನನ್ನ ಸ್ಟ್ರೆಂತು, ಇದು ನಾನು ನೆಗೆಟಿವ್ ತಗೊಳ್ಳಲ್ಲ, ಪಾಸಿಟಿವ್ ಆಗಿ ಸೊಲ್ಯೂಷನ್ ಹೋಗ್ತಾ ಇದ್ದೆ. ಇಷ್ಟು ಜನ ದಯವಿಟ್ಟು ಶನಿವಾರ ಬರಬೇಕು, ನನಗೂ ಹೆಲ್ಪ್ ಆಗುತ್ತೆ. ಬಂದ ನಾವು ಇದ್ರ ಬಗ್ಗೆ ತುಂಬಾ ಟೈಮ್ ಬಂದು ಅರ್ಜಿ ಕೊಟ್ಟಿದ್ವಿ, ಇದೇ ತರ ಹೋರಾಟ ಮಾಡ್ಬೇಕಂತ ಹೊರಟಿದ್ವಿ. ಆದ್ರೆ ಅದ್ರ ಮಧ್ಯದಲ್ಲಿ ಏನೋ ಒಂದು ಬಿಸ್ಕೆಟ್ ಕೊಡ್ತಾರೆ ನೋಡಿ, ಹಾಗೆ ಬಿಸ್ಕೆಟ್ ಕೊಟ್ಕೊಂಡು ನಮ್ಮ ಸುಮ್ಮನೆ ಹಾಕ್ಸಿದ್ರು. ಸೊ ಇದುವರೆಗೂ ಸುಮ್ಮನಿದ್ವಿ, ಇನ್ನು ಸುಮ್ಮನಿರಲ್ಲ ಸರ್. ಇವಾಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಮುಂದಕ್ಕೆ ಹೋಗ್ತೀವಿ, ಇಲ್ಲಿಂದ ಹೊರಡ್ತೀವಿ, ಅಲ್ಲಿ ತನಕ ಇಲ್ಲಿಂದ ಹೊರಡಲ್ಲ ಸರ್. ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಯಾಕಂದ್ರೆ ನಾನು ಫ್ರಾಂಕ್ ಆಗಿ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಇನ್ನೊಂದು ಸಜೆಷನ್ ನಾನು ಕೊಡ್ತಾ ಇದ್ದೀನಿ, ಯಾವ ರೀತಿಯಲ್ಲಿ ನಮಗೆ ಬೆಳೆಸಬೇಕು. ಯಾಕಂದ್ರೆ ಒಂದು 500 ಎಕರೆ ನೀವು ಜಾಗ ತಗೊಳ್ಳಿ ಸರ್, ಲೆವೆಲ್ ಪ್ಲೇಸ್ ಅಲ್ಲಿ, ಅಲ್ಲಿ ನಮ್ಮ ಬ್ಯಾರಿಕೇಡ್ ಹಾಕಿ ಅಲ್ಲಿ ಒಂದು 10 ವರ್ಷದಲ್ಲಿ ಅದರೊಳಗೆ ಯಾವ ಜಿಂಕೆ ಗುಂಕೆ ಯಾವ್ದು ಹೋಗೋದನ್ನು ನಿಲ್ಲಿಸ್ಬೋದು. ಅಲ್ಲಿ ನೀವು ಪ್ಲಾಂಟೇಶನ್ ಮಾಡಿ ಆ ಒಂದು 10 ವರ್ಷ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಬೇರೆ ಎಲ್ಲಾದ್ರೂ ಮಾಡಿ. ನಿಮ್ಮ ಒಂದು ಈಗ ಇಲ್ಲಿರುವ ಎಷ್ಟೋ ಅಧಿಕಾರಿಗಳಿದ್ದಾರೆ, ನಮ್ಮ ಕೊಡಗಲ್ಲಿ ನೀರಾವರಿ 600 ಮೆಂಬರ್ಸ್ ಇದ್ದಾರೆ ಅಲ್ವಾ ಸರ್? ಆ 600 ಮೆಂಬರ್ಸ್ ನಿಮ್ಮ ಆ ಡ್ಯೂಟಿ ಟೈಮ್, ನಿಮ್ಮ ರಿಟೈರ್ಡ್ ಆಗೋ ಟೈಮಲ್ಲಿ 50 ಮಾಡಿ ಸರ್. ಅದೊಂದು ಈ ದೇಶದ ಪಾರ್ಟಿಗಳಿಗೆಲ್ಲ ಉಪಯೋಗ. ನನಗೆ ಗೊತ್ತಿಲ್ಲ, ನಮ್ಮ ಆಫೀಸಲ್ಲಿ ನಮ್ಮ ಕಚೇರಿಯಲ್ಲಿ ಅಂತ ಹೇಳ್ತಾರೆ ಬರಬೇಕು ಅಂತಂದಾಗ ನಾವು ಅದೇ ಮಾಡ್ತಾ ಇದ್ದೀವಪ್ಪ. ಏನಿದೆ ಕೆಲವು ಪರಿಹಾರಗಳು ಎಲ್ಲವೂ ಗೊತ್ತಿದೆ ಸರ್. ನಾವು ಫ್ರೂಟ್ ಬೆಳೆಯೋದು ಹೇಳ್ತೀವಿ ಸರ್, ಮತ್ತು ಟೀ ಪ್ಲಾಂಟೇಶನ್ ಕೊಟ್ಟಿದ್ದೀವಿ ಅಂತ ಹೇಳ್ತೀವಿ, ಮತ್ತು ಬ್ಯಾರಿಕೇಡ್ಗಳು ಡ್ಯಾಮೇಜ್ ಆಗೋದು ಮತ್ತು ಗ್ಯಾಪ್ಸ್ ಇರೋದು ಫಿಲ್ ಮಾಡಿರೋದು ಇದು ಯಾವುದೂ ಗೊತ್ತಿಲ್ಲ ಸರ್, ಅವ್ರಿಗೂ ಗೊತ್ತಿಲ್ಲ. ನಾವು ತುಂಬ ವರ್ಷದಿಂದ ನೋಡ್ತಾ ಇರ್ತೀವಿ. ಅದಕ್ಕೆ ಏನೇ ಒಂದು ಆ್ಯಕ್ಷನ್ ಪ್ಲ್ಯಾನ್, ಒಂದು ಮ್ಯಾಕ್ ಪ್ಲ್ಯಾನ್ ಅಂತಿದೆ, ಅನಿಮಲ್ ಕಾನ್ಫ್ಲಿಕ್ಟ್ಗೆ ಒಂದು ಪ್ಲ್ಯಾನ್ ಕೂಡ ಮಾಡ್ತಾರೆ. ಕಾರಿಡಾರ್ ಎಲ್ಲಿದೆ ಅದನ್ನು ಮ್ಯಾಚ್ ಮಾಡಿಸಿ ಮಿಕ್ಕಿದ್ದು ತುಂಬ ಟೈಟ್ ಮಾಡಿಸ್ಬೇಕು. ಗ್ಯಾಪ್ ಇದೆ. ಇನ್ನೊಂದು ನಮ್ಮ PCCF ವೈಲ್ಡ್ಲೈಫ್ ಅವರು ಏಪ್ರಿಲಲ್ಲೇ ಒಂದು ಇದು ಮಾಡಿದ್ದಾರೆ, ಸ್ಪ್ರೆಡ್ಶೀಟ್ ಎಲ್ಲ ಕೊಡ್ತಿದ್ರು, ಎಲ್ಲೆಲ್ಲಿ ಗ್ಯಾಪ್ ಇದೆ ಅಂತ. ತುಂಬ ಇದೆ. ಅದು ಒಂದಲ್ಲ ಎರಡಲ್ಲ, ಅದು ಇರುತ್ತೆ ಅಂತಲ್ಲ, ಕೆಲವರಿಗೆ ಅವ್ರಲ್ಲಿ 1-2 ಕಾಣಿಸ್ತಿರುತ್ತೆ. ಮತ್ತು ನಾವು ತಾಲೂಕು ಲೆವೆಲಲ್ಲಿ ನೋಡಿದಾಗ ತುಂಬ ಒಂದು 40 ರಿಂದ 50 ಪಾಯಿಂಟ್ಸು ತುಂಬ ಕ್ರಿಟಿಕಲ್ ಇದೆ.
ಇದೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಒಂದೇ ದಿನದಲ್ಲಿ ಎಲ್ಲ ಸರ್ವೇನ ಮಾಡೋಕ್ಕಾಗಲ್ಲ. ತುಂಬ ಒಂದಿನ ಎಲ್ಲ ತಗೊಂಡು ನಾವು ಚಾರ್ಟ್ ಮಾಡಿ ಇನ್ನೇನು ಟೆಂಡರು ಕರೀತಿದ್ದಾರೆ, ಅದು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಮ್ಯಾಕ್ಸ್ ಪ್ಲಾನ್ ಅಂತ ಮಾಡ್ತಾ ಇದ್ದಾರೆ. ಇದು ಇಷ್ಟು ದಿನ ಇದೊಂದಾಯಿತು. ಈಗ ಈಗಿನ ಬೆಳವಣಿಗೆಗಳಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದು, ಅನಿಮಲ್ದು ಮೂಮೆಂಟು ಮತ್ತು ಮುಂದೆ ಹೆಂಗೆ ಇವಾಗಲೇ ಇಷ್ಟು ಕಷ್ಟದಲ್ಲಿದೆ, ಇಷ್ಟು ಆತಂಕ ಇದೆ, ಮುಂದೆ ಏನಾದರೂ ಇದು ತಗೊಳ್ಳೇಬೇಕಂದ್ಬಿಟ್ಟು ಮ್ಯಾಕ್ಸ್ ಪ್ಲಾನ್ ಕೂಡ ಮಾಡ್ತಿದ್ದಾರೆ. DCF ಅವರು ಮಾಡ್ತಿದ್ದಾರೆ. ಅವರು ಹೇಳಿದ್ದು ಆಲ್ರೆಡಿ ನಮಗೆ ಸ್ಟ್ರೈಕ್ ಮಾಡಿದ್ದಾರೆ, ಮಾತಾಡಿದ್ದೀವಿ. ದಿನ ಅಂದರೆ ಕೆಲಸನ ನಾವು ಮಾಡಬೇಕಲ್ವಾ ಅಂತ. ಒಂದು ಶನಿವಾರ ನಮ್ಮನ್ನೇ ಅಂದರೆ ಹೈಯರ್ ಆಫೀಸರ್ಸ್ PCCF ಮಹಿಳೆ ಕುಮಾರ್ ಪುಷ್ಕರ್ ಸರ್ ಅಂತ ಅವರನ್ನೇ ಮಡಿಕೇರಿಗೆ ಕರೆಸಿದ್ದಾರೆ. ಏನೇನಿದೆ ಇಲ್ಲಿ ಪ್ರಾಬ್ಲಮ್ಸ್ ಏನಿದೆ ಇದನ್ನ ಕೇಳಬೇಕು, ಒಂದು ಪರಿಹಾರಕ್ಕೆ. ನಾವು 2 ತಿಂಗಳಿಂದ ಪ್ಲ್ಯಾನ್ ಮಾಡಿದ್ದೀವಿ, ಕೆಲವೆಲ್ಲ ಅಪ್ಡೇಟ್ ಮಾಡ್ತಿದ್ದೀವಿ. ಮುಂದೆ ಏನು ಮಾಡಬೇಕು ಮತ್ತು ಜನರು ಏನಿದೆ ಅಹವಾಲು ಏನಿದೆ ಅಂತ ಕೇಳ್ಬಿಟ್ಟು ಮಾತಾಡೋಕ್ಕೆ ಅವ್ರು ಬರ್ತಿದ್ದಾರೆ ಶನಿವಾರ. ನಾನು ನೆನ್ನೆನೂ ಕೂಡ ಗೊತ್ತಾದ್ಮೇಲೆ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಿಮ್ಮಲ್ಲಿ. ಇವತ್ತು ಬೇಗ ಸರ್ 3 ದಿನ, ಮಂಗಳವಾರ ಇದೆ, ಬುಧವಾರ ಶುಕ್ರವಾರ ಆಗ್ತಿದೆ, ಶನಿವಾರ PCCF ಬರ್ತಾರೆ, PCCF ಬರ್ತಾರೆ ಸರ್. ದಯವಿಟ್ಟು ಇಷ್ಟು ಜನ ಸೇರಿದ್ರೆ ಈ ಕೆಲವೆಲ್ಲ ನಾವು ಏನು ಪ್ರಾಬ್ಲಮ್ಸ್ ಇದೆ ಅಂತ ನೀವು ಹೇಳ್ಬೋದು ಸರ್, ನೀವೆಲ್ಲ ಹೇಳ್ಬೋದು. ಯಾವುದೂ ಗೊತ್ತಿಲ್ಲ ಅಂತಿಲ್ಲ, ನಾವೆಲ್ಲವನ್ನೂ ಐಡೆಂಟಿಫೈ ಮಾಡಿದ್ದೀವಿ. ನಾವು ಬರೀ ಒಬ್ಬರು ಏಕಾಕಿ ಹೇಳಿದ್ರೆ ಅಷ್ಟು ವೇಟೇಜ್ ಇರಲ್ಲ. ಇಷ್ಟೇನು ಸ್ಟ್ರೆಂತ್ ಬಂದಿದ್ದೀವಿ ಸರ್, ಇಷ್ಟು ಜನ ನನಗೆ ಸ್ಟ್ರೆಂತು. ಇದು ನಾನು ನೆಗೆಟಿವ್ ತಗೊಳ್ಳಲ್ಲ, ಪಾಸಿಟಿವ್ ಆಗಿ ಸೊಲ್ಯೂಷನ್ ಹುಡುಕಕ್ಕೆ ಇಷ್ಟು ಜನ ದಯವಿಟ್ಟು ಶನಿವಾರ ಬರಬೇಕು. ನನಗೂ ಹೆಲ್ಪ್ ಆಗುತ್ತೆ ಕೆಲಸ. ಇಲ್ಲ ಅಂದ್ರೆ ರಾತ್ರಿ ಆದ್ರೂ ನಾವು ಈ ಧರಣಿ ಮುಂದುವರಿಸ್ತೀವಿ. ನಾವು ಈಗ ಏನ್ ಬೆಳಗಿನ ರಾತ್ರಿ ಕೂರಿಸಿದ್ರು ನಾವು ಅವ್ರನ್ನು ದಾಟಕ್ ಬಿಡೋದಿಲ್ಲ. ಅವ್ರು ಬೆಳಿಗ್ಗೆ ಬೆಳಿಗ್ಗೆ ಜಾವ 6 ಗಂಟೆ ಅವ್ರ ಪರ ಕಾಯಿಸ್ತೀವಿ. ಅವ್ರು ಲೇಟ್ ಮಾಡಿದ್ರೆ ಅವ್ರೇನಲ್ಲಿ AC ಚಂದ್ರ ಕೂತ್ಕೊಂಡು ನೋಡಂತದಲ್ಲ ಅಥವಾ ನಿಮ್ಮನ್ನ ಕಳ್ಸಂತದಲ್ಲ. ಇದು ಅವ್ರು ಬಂದ್ರೆ ನಮಗೆ ಪರಿಹಾರ ಸಿಗಂತದ್ದು. ಬೇಗ ಕಳ್ಸಂತ ವ್ಯವಸ್ಥೆ ಮಾಡಿ.